ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಆ್ಯಂಡ್ ಆಲ್ ಭರಣಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದೇ ಜನವರಿ 17 ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲಿಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಹಸಿರು ನಿಶಾನೆಯನ್ನು ತೋರಿಸಿ ಚಾಲನೆ ನೀಡಿದ್ದಾರೆ. ನಮ್ಮ ಭಾರತೀಯ ರೈಲ್ವೆಯು ಪ್ರಯಾಣಿಕರಿಗೆ ದೀರ್ಘ ಪ್ರಯಾಣವನ್ನು ಸುಲಭಗೊಳಿಸುವ ಸೌಲಭ್ಯ ಮತ್ತು ಐಷಾರಾಮಿ ಪ್ರಯಾಣವನ್ನು ನೀಡಲು ರೈಲನ್ನು ವಿಮಾನದ ರೀತಿಯಲ್ಲೇ ವಿನ್ಯಾಸಗೊಳಿಸಲಾಗಿದೆ ಮತ್ತು ವಿಮಾನಕ್ಕಿಂತ ಕಡಿಮೆ ದರದಲ್ಲಿ ವಿಮಾನದ ರೀತಿಯ ಸೇವೆ ಸಿಗಲಿದೆ. ಅಧಿಕೃತವಾಗಿ ಜನವರಿ 22ರಿಂದ ಈ ವಂದೇ ಭಾರತ್ ರೈಲು ತನ್ನ ಪ್ರಯಾಣ ಪ್ರಾರಂಭಿಸಲಿದೆ. ಮೊದಲಿಗೆ ಈ ರೈಲಿನ ಮಾರ್ಗ, ಪ್ರಮುಖ ವೈಶಿಷ್ಟ್ಯಗಳು, ಟಿಕೆಟ್ ದರ, ಇತರೆ ಮಾಹಿತಿಗಳನ್ನು ವಿವರವಾಗಿ ತಿಳಿಯೋಣ ಬನ್ನಿ. ನಮ್ಮ ಭಾರತದಲ್ಲೇ ವಿನ್ಯಾಸಗೊಳಿಸಿ ತಯಾರಿಸಲಾದ, ಅದು ನಮ್ಮ ಬೆಂಗಳೂರಿನಲ್ಲಿ ತಯಾರಿಸಲಾದ ವಂದೇ ಭಾರತ್ ಸ್ಲೀಪರ್ ರೈಲು ಸಂಪೂರ್ಣ ಹವಾನಿಯಂತ್ರಿತವಾಗಿದೆ. ಒಟ್ಟು 16 ಬೋಗಿಗಳನ್ನು ಹೊಂದಿದೆ. 11 ಬೋಗಿಯು 3 ಟೈರ್ AC ಕೋಚ್ ಆಗಿದ್ದು, 4 ಬೋಗಿಗಳು 2 ಟೈರ್ AC ಕೋಚ್ ಮತ್ತು 1 ಬೋಗಿ ಫಸ್ಟ್ ಕ್ಲಾಸ್ AC ಕೋಚನ್ನು ಒಳಗೊಂಡಿದೆ. ಇದು ಒಟ್ಟು 823 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಡಿಮೆ ವಿದ್ಯುತ್ ಶಕ್ತಿ ಬಳಸಿಕೊಳ್ಳಲಿದೆ. ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದ್ದರೂ ಸಹ ಸದ್ಯಕ್ಕೆ ಗಂಟೆಗೆ 120ರಿಂದ 130 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಮೊದಲಿಗೆ ಗುವಾಹಟಿಯಿಂದ ಹೌರಾಗೆ ಚಲಿಸಲಿರುವ ರೈಲು ಒಟ್ಟು 972 ಕಿಲೋಮೀಟರ್ ದೂರವನ್ನು 14 ಗಂಟೆಗಳಲ್ಲಿ ಕ್ರಮಿಸಲಿದೆ. 2.5 ಗಂಟೆಗಳನ್ನು ಉಳಿಸಲಿದೆ. ವೇಗ, ನೈರ್ಮಲ್ಯ ಮತ್ತು ಸುರಕ್ಷತೆಯ ಜೊತೆಗೆ ಈ ರೈಲು ತನ್ನ ಪ್ರಯಾಣಿಕರಿಗೆ ಪ್ರೀಮಿಯಂ ವಿಮಾನಯಾನ ಸೇವೆಗಳಂತೆ ಸ್ಥಳೀಯ ಆಹಾರ ನೀಡುತ್ತದೆ. ಪ್ರಯಾಣಿಕರಿಗೆ ಸ್ಥಳೀಯ ಆಹಾರ ನೀಡುವ ಉದ್ದೇಶದಿಂದ ಕಾಮಾಖ್ಯದಿಂದ ಹೌರಾಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಅಸ್ಸಾಮಿನ ಆಹಾರವನ್ನು ಮತ್ತು ಹೌರಾದಿಂದ ಕಾಮಾಖ್ಯಗೆ ಹಿಂದಿರುಗುವ ಪ್ರಯಾಣಿಕರಿಗೆ ಬಂಗಾಳಿ ಆಹಾರವನ್ನು ನೀಡುತ್ತಾರೆ. ಇದರ ಬೆಲೆಯು ಟಿಕೆಟ್ ಬೆಲೆಯಲ್ಲೇ ಸೇರಿಸಲಾಗಿರುತ್ತದೆ. ಹೌರಾ ಮತ್ತು ಕಾಮಾಖ್ಯ ಟಿಕೆಟ್ ಬೆಲೆ ತಿಳಿಯೋಣ ಬನ್ನಿ. 3 ಟೈರ್ AC ಬೆಲೆಯು ಸುಮಾರು 2,300 ರೂಪಾಯಿಗಳು. 2 ಟೈರ್ AC ಟಿಕೆಟ್ ಬೆಲೆ 3,000 ಮತ್ತು ಫಸ್ಟ್ ಕ್ಲಾಸ್ AC ಟಿಕೆಟ್ ಬೆಲೆ 3,600 ರೂಪಾಯಿಗಳಾಗಿದೆ. ರೈಲಿನ ಹೊರಗಿನ ವಿನ್ಯಾಸ ಗಾಢವಾದ ಬಣ್ಣವಾಗಿರುವುದ ಕಾರಣ ಕೊಳೆಯಾದರೂ ಹೆಚ್ಚಾಗಿ ಕಾಣಬಾರದೆಂದಾಗಿದೆ. ಬೆಳಕಿನ ವಿನ್ಯಾಸವು ಬಹಳ ರಮಣೀಯವಾಗಿದೆ. ವಿಕಲಚೇತನರಿಗೆ ವಿಶೇಷ ಸೌಲಭ್ಯ, ಅತ್ಯಾಧುನಿಕ ಶೌಚಾಲಯ, ಇದರಲ್ಲಿ ಸ್ನಾನವನ್ನು ಬೇಕಾದರೂ ಮಾಡಬಹುದಾಗಿದೆ. ಸೀಟ್ಗಳು ಬಹಳ ವಿಶಾಲವಾಗಿದ್ದು ಮಲಗಲು ಆರಾಮದಾಯಕವಾಗಿವೆ. ಅಪ್ಪರ್ ಬರ್ತ್ಗೆ ಹೋಗಲು 2 ಟೈರ್ ACಯಲ್ಲಿ ವಿಶೇಷ ಮೆಟ್ಟಿಲು ವ್ಯವಸ್ಥೆ ಇರುವುದರಿಂದ ಹೆಂಗಸರು ಆರಾಮವಾಗಿ ಏರಬಹುದಾಗಿದೆ. ನಮ್ಮ ಸಾಮಾನುಗಳನ್ನು ಸುರಕ್ಷಿತವಾಗಿಡಲು ಕ್ಯಾಬಿನ್ಗಳಿದ್ದು ಅದರ ನಿಯಂತ್ರಣ ಬಟನ್ಗಳು ನಮ್ಮ ಸೀಟಿನ ಬಳಿಯಲ್ಲೇ ಇರುತ್ತದೆ. ಉಳಿದಂತೆ AC, ಲೈಟ್, ಚಾರ್ಜಿಂಗ್ ಪಾಯಿಂಟ್ಸ್, ಕಪ್ ಹೋಲ್ಡರ್ಸ್ ಎಲ್ಲವೂ ಇದೆ. ವಿಶೇಷವಾಗಿ ಪ್ರಾಣಿ ಪ್ರಿಯರಿಗೊಂದು ಸಿಹಿ ಸುದ್ದಿ. ವಂದೇ ಭಾರತ್ ಸ್ಲೀಪರ್ ರೈಲಿನಲ್ಲಿ ಪ್ರಾಣಿಗಳು ಕ್ಯಾಬಿನ್ ಪ್ರತ್ಯೇಕವಾಗಿದ್ದು ತಮ್ಮ ಪ್ರೀತಿಯ ಸಾಕುಪ್ರಾಣಿ ನಾಯಿ ಮತ್ತು ಬೆಕ್ಕುಗಳನ್ನು ಕರೆದೊಯ್ಯಬಹುದಾಗಿದೆ. ವಿಶಾಲವಾದ ಕಾರಿಡಾರ್ ಮತ್ತು ವಿಶೇಷವಾದ ಸುರಕ್ಷಿತ ಗಾಜು ಕ್ಯಾಬಿನ್ ನಾವು ಸೇಫ್ ಆಗಿರಲು ಸಹಕಾರಿಯಾಗಿದೆ. ನಮ್ಮ ಪ್ರಯಾಣವನ್ನು ಸುಖಕರದ ಜೊತೆಗೆ ಐಷಾರಾಮಾಗಿ ಮಾಡಿರುವ ನಮ್ಮ ವಂದೇ ಭಾರತ್ ರೈಲನ್ನು ಅಂತಾರಾಷ್ಟ್ರೀಯ ಮಟ್ಟ ದರ್ಜೆಗೆ ಮಾಡಲಾಗಿದೆ. ಆದ್ದರಿಂದ ಇದರ ಶುಚಿತ್ವ ಮತ್ತು ಸೌಂದರ್ಯವನ್ನು ಕಾಪಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇನ್ನು ಇದರಲ್ಲಿ ಟಿಕೆಟ್ ಬುಕ್ ಮಾಡಬೇಕಿದ್ರೆ ನೋಡಿಕೊಂಡು ಖಂಡಿತವಾಗ್ಲೂ ಹೋಗ್ತೀವಿ ಅನ್ನೋದಿದ್ದರೆ ಮಾತ್ರ ಟಿಕೆಟ್ಗಳನ್ನು ಬುಕ್ ಮಾಡಿಸಿ. ಇಲ್ಲ ನೀವು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಅದರಲ್ಲಿ ಹೆಚ್ಚಿನ ಅಮೌಂಟನ್ನು ಅವರು ಹಿಡ್ಕೊಂಡು ಕೊಡ್ತಾರೆ. ಪ್ರಯಾಣಿಕರ ಸುರಕ್ಷತೆಗೆ CC ಕ್ಯಾಮ್ರಾಗಳನ್ನು ಸಹ ಅಳವಡಿಸಲಾಗಿದೆ. ಮೆಟ್ರೋ ರೈಲುಗಳಂತೆ ಸ್ವಯಂಚಾಲಿತ ಬಾಗಿಲುಗಳಾಗಿದ್ದು ರೈಲು ನಿಂತಾಗ ಮಾತ್ರ ತೆಗೆದುಕೊಳ್ಳುತ್ತದೆ. ಯಾರಿಗೆಲ್ಲ ಈಗ ವಂದೇ ಭಾರತ್ ಸ್ಲೀಪರಲ್ಲಿ ಹೋಗಬೇಕು ಅಂತ ಆಸೆ ಆಗಿದೆ ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.